ಇದು ಕ್ರಿಕೆಟ್ ಪ್ರೇಮಿಗಳಿಗೆ ಅದರಲ್ಲೂ ಕೂಡ ಆರ್ಸಿಬಿ ಅಭಿಮಾನಿಗಳಿಗೆ ಸಂತೋಷ ಕೊಡುವಂತಹ ಸುದ್ದಿಯಾಗಿರಬಹುದು. ಇನ್ಮೇಲೆ ಬೆಂಗಳೂರಿನಲ್ಲಿ ನಡೆಯಲಿದೆ IPL ಪಂದ್ಯ. ರಾಜಧಾನಿಯಲ್ಲಿ ಆರ್ಸಿಬಿ ಪಂದ್ಯ ನಡೆಸೋದಕ್ಕೆ ಸಂಪುಟ ಒಪ್ಪಿಗೆ ಕೊಟ್ಟಿದೆ. ಆರ್ಸಿಬಿ ಅಭಿಮಾನಿಗಳು ಮಾತ್ರ ಅಲ್ಲ, ಕ್ರಿಕೆಟ್ ಪ್ರೇಮಿಗಳಿಗೂ ಕೂಡ ಇದು ಒಂದು ತರಹದ ಸಂತೋಷದ ಸುದ್ದಿ. ಇನ್ಮೇಲೆ IPL ಅಲ್ಲಿ ನಡೆಯುತ್ತೆ, ಇಲ್ಲಿ ನಡೆಯುತ್ತೆ, ತುಂಬಾ ದುಡ್ಡು ಖರ್ಚು ಮಾಡ್ಕೊಂಡು ಅಲ್ಲಿ ಹೋಗಿ ನೋಡಬೇಕು ಅಂತೇನಿಲ್ಲ. ಬಗಲಲ್ಲೇ ಇದೆ. ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಆರ್ಸಿಬಿ ಪಂದ್ಯ ಅಥವಾ IPL ಪಂದ್ಯ ನಡೆಯುತ್ತೆ. ಕಾಲ್ತುಳಿತ ಪ್ರಕರಣದಿಂದ ನಿಂತಿದ್ದ IPL ಪಂದ್ಯ 2026ನೇ ಸಾಲಿನ IPL ಪಂದ್ಯಗಳು ಬೆಂಗಳೂರಿನಲ್ಲೇ ನಡೆಸಲು ನಿರ್ಧಾರ. ನೀವು ನಿರ್ಧಾರ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಅದಕ್ಕೆ ತಕ್ಕನಾಗಿ ಏರ್ಪಾಡು ಮಾಡಿ. ಯುವಕರ ಹೆಣದ ಮೇಲೆ ನೀವು IPL ನಡೆಸೋದಾದ್ರೆ ಯಾವ ಸುಖಕ್ಕೆ ಮತ್ತು ಯಾವ ಪುರುಷಾರ್ಥಕ್ಕೆ? ಸುವರ್ಣಸೌಧದಲ್ಲಿ ಚರ್ಚೆ ಮಾಡೋದು ಸುಲಭ, ಮಸೂದೆಯನ್ನ ಮಂಡಿಸೋದು ಕೂಡ ಸುಲಭ. ನ್ಯಾಯಮೂರ್ತಿ ಕುನ್ಹಾ ವರದಿ ಶಿಫಾರಸಿನಂತೆ ಗೈಡ್ಲೈನ್ಸ್ ಬಿಡುಗಡೆ. ಕಾಲ್ತುಳಿತ ಪ್ರಕರಣ ಬಳಿಕ ಬೆಂಗಳೂರಿನ IPL ಪಂದ್ಯ ಅನ್ಯ ರಾಜ್ಯಕ್ಕೆ ಶಿಫ್ಟ್ ಆಗಿತ್ತು. ಇದರಿಂದ ಕ್ರಿಕೆಟ್ ಅಭಿಮಾನಿಗಳಿಗೂ ಭಾರೀ ನಿರಾಸೆ ಮೂಡಿಸಿತ್ತು. ಬರೀ ನಿರಾಸೆ ಕಾರಣ ಅಲ್ಲ, ಅದು ಶಿಫ್ಟ್ ಆಗೋದ್ರಿಂದಾಗಿ ಸರ್ಕಾರದ ಬೊಕ್ಕಸಕ್ಕೂ ಕೂಡ ಪೆಟ್ಟು. IPL ನಮ್ಮ ರಾಜ್ಯದ ರಾಜಧಾನಿಯಲ್ಲೇ ನಡೆದರೆ ನಮ್ಮ ರಾಜ್ಯದ ಬೊಕ್ಕಸಕ್ಕೂ ಕೂಡ ಹಣ ಬರುತ್ತೆ, ನಮ್ಮ ರಾಜ್ಯದ ಆದಾಯಕ್ಕೂ ಕೂಡ ಪೆಟ್ಟು. ಬೇರೆ ರಾಜ್ಯಕ್ಕೆ ಶಿಫ್ಟ್ ಆದರೆ RCB ಸ್ಟಾರ್ಗಳನ್ನ ಬೆಂಗಳೂರಿಗೆ ಕರೆಸ್ತಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗ ನೋಡ್ತಿದ್ದ ಹಾಗೆ ಚುಳು ಚುಳು ಯೌವನದ ಯುವಕರು ಕೈ ಕಾಲು ಕೆಳಗೆ ಬಿದ್ದು ಸಾಯ್ತಾರೆ. ಪರೋಕ್ಷವಾಗಿ ಸರ್ಕಾರವೇ ಕಾರಣ ಅಂತ ಹೇಳಿ ಕೂಗುಗಳು ಶುರುವಾಗ್ತವೆ. 40 ಜನ ನಿಂತ್ಕೊಳ್ಳೋ ಜಾಗದಲ್ಲಿ 800 ಜನರನ್ನು ನಿಲ್ಲಿಸಿದ್ರೆ ಹೆಂಗಿರುತ್ತೋ ಹಂಗಾಗಿತ್ತು ಬೆಂಗಳೂರಿನ ಕಥೆ. ನೋಡ್ತಿದ್ದ ಹಾಗೆ ಜನ ಕೈಕಾಲಿಗೆ ಸಿಕ್ಕಿ ಸಾವನ್ನಪ್ಪಿದ್ರು. ಅದರಲ್ಲಿ ಹೆಚ್ಚಿನವರು ಯುವಕರಾಗಿದ್ದರು. ಇನ್ನು ಮದುವೆಯಾಗದ, ಇನ್ನು ಪದವಿಯನ್ನು ಪೂರೈಸದ ಯೌವನದ ಯುವಕರು ಅನ್ಯಾಯವಾಗಿ ಸಾವನ್ನಪ್ಪಿದ್ರು. ಅದಾದ ನಂತರ IPL ಮ್ಯಾಚ್ ನಿಂತಿತ್ತು. CBI ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ತು. ಆ ಚಾರ್ಜ್ ಶೀಟ್ನಲ್ಲಿ ಇದರ ನೇರ ಹೊಣೆ RCB ಅಂತ ಹೇಳಿತು. ಮತ್ತಿನ್ನ ದರಿದ್ರ ಪ್ರಕರಣಗಳು ಅಥವಾ ಕಾಲ್ತುಳಿತದಂತಹ ಪ್ರಕರಣಗಳು ಮತ್ತೆ ನಮ್ಮ ರಾಜ್ಯದಲ್ಲಿ ನಡಿಬೇಕಾ? ಚರ್ಚೆಗಳಾಯಿತು. ಸೊ ಹಾಗಾಗಿ ನಿಮಗೆ ನಿರ್ವಹಣೆ ಮಾಡುವ ತಾಕತ್ತು ಮತ್ತು ಪ್ರಬುದ್ಧತೆ ಇದ್ದರೆ ಬೆಂಗಳೂರಿನಲ್ಲಿ IPL ನಡೆಸಿ. IPL ಮಾಡಬೇಕು ಅಂತ ನಿರ್ಧಾರ ತೆಗೆದುಕೊಳ್ಳೋದು ಸುಲಭ. ಅದು ಹೆಂಗೆ ನಡಿಬೇಕು, ಅದರ ರೂಪುರೇಷೆಗಳನ್ನು ಹಾಕೋದು ಮೆಚುರಿಟಿ, ಅದನ್ನು ಹಾಕೋದೇ ಪ್ರಬುದ್ಧತೆ. ಅದನ್ನು ಮಾಡುವಂತಹ ಕೆಪಾಸಿಟಿ ನಿಮ್ಮಲ್ಲಿದ್ದರೆ ಯು ಕ್ಯಾನ್ ಡೂ ಇಟ್. ಅದರ್ವೈಸ್ ನಿಮಗೆ ಅದು ಸಾಧ್ಯ ಇಲ್ಲ ಎನ್ನುವುದಾದರೆ ಈಗಲೇ ತಡೆದು ಬಿಡಿ. ಕಾರಣ ಮತ್ತೆ ಸಾವು ನೋವುಗಳನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ, ತಾಯಂದಿರ ಅಳುಗಳನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ. ಸೊ ನ್ಯಾಯಮೂರ್ತಿ ಕುನ್ಹಾ ಅವರ ಗೈಡ್ಲೈನ್ಸ್ನ ಪ್ರಕಾರ ಏರ್ಪಾಡು ಮಾಡ್ತಾರಂತೆ. ನೋಡೋಣ ಸರ್ಕಾರ ಮುಂದೆ RCBಯನ್ನು ಹೆಂಗೆ ರಾಜ್ಯದಲ್ಲಿ ನಿಯೋಜನೆ ಮಾಡುತ್ತೆ ಅನ್ನೋದನ್ನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.